ಅಭಿಮಾನ ಧೋನಿ ಬಗ್ಗೆ ಅಭಿಮಾನ ಐತೆ. ಬಟ್ ನಮ್ ಕರ್ನಾಟಕ ಟೀಮ್ ಗೆಲ್ಲಬೇಕು, ನಮ್ ಕೊಹ್ಲಿ ವಿನ್ ಆಗ್ಬೇಕು, RCB ವಿನ್ ಆಗ್ಬೇಕು. ಹೆಂಗ ಹಿಡ್ಕೊಟ್ರು ಈಗ ಸಪೋಸ್ ಇಲ್ಲಿ ಇನ್ನೂ ಎರಡು ಕೂದ್ರು ತುಂಬಾ ಹೋಗುತ್ತಿದ್ದು. ಸೊ ಬೆಟರ್ ಸಾಕಂತ ನಮ್ಗೆ ಹೊಟ್ಟೆ ತುಂಬಿದೆ ಸಾಕು ಇವಾಗ ಹೇಳಿ. ಹೊಡಿಯೋರೆ ಚೆನ್ನಾಗಿ ಅಂತ ತಿಳ್ಕೊತೀವಿ ನಾವು. ಕಾರಣ ಅಂದ್ರೆ ಇಲ್ಲ ಇಲ್ಲಿ ಬಂದಾಗ ನಾವು ಹೊಡಿತೀವಿ, ಈ ಸರಿ ಹೊಡಿತೀವಿ. ಅಲ್ಲ ಅದೇ ಈಗ ನಾವು ಸೋತು ಅದೇ ಅಂತಾರಲ್ಲ, ಸೋಲು ಗೆಲ್ಲೋನ್ಗೆ ಅದೇ ಸೋಲ್ತೀವಿ ಗೆಲ್ತೀವಿ. ಅದು ಆಟ ಅಂದಾಗ ಸೋಲು ಗೆಲುವು ಇಂಪಾರ್ಟೆಂಟ್ ನಡೆಯುತ್ತದು. ಗೆಲ್ಬೇಕಂತಾನೆ ಇಲ್ಲ, 2 ಮ್ಯಾಚ್ ಗೆದ್ರು ಫೈನಲ್ ಅವ್ರು ಗೆದ್ದಿಬೋದು ನಾವು, ನಡೆಯುತ್ತೆ. ಆಟ ಅಂದಮೇಲೆ ಸೋಲು ಗೆಲುವು ನೋಡೋಣ, ಯಾರು ಗೆದ್ರು ಏನೋ ನಡಿ ಆಟ. ಇವತ್ತು ಗೆಲ್ಲಿ ಅಂದ್ರೆ ಫೈನಲ್ ಅಂತ ಗೆದ್ದಿರ್ತೀವಿ. ಅಲ್ಲ ಗೆಲ್ಲಿ ನಮಗೂ ಖುಷಿನೇ, ನಮ್ಮವ್ರು ಕನ್ನಡದವ್ರಿಗೆ ಗೆದ್ರೆ ನಮಗೂ ಖುಷಿನೇ. ಧೋನಿ ಬಗ್ಗೆ ಅಭಿಮಾನ ಐತೆ. ಬಟ್ ನಮ್ ಕರ್ನಾಟಕ ಟೀಮ್ ಗೆಲ್ಲಬೇಕು, ನಮ್ ಕೊಹ್ಲಿ ವಿನ್ ಆಗ್ಬೇಕು, RCB ವಿನ್ ಆಗ್ಬೇಕು. ಯಾಕಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕರ್ನಾಟಕ ಟೀಮ್ ಇಂಪಾರ್ಟೆಂಟ್, ನಮಗೆ ಕನ್ನಡ ಅಭಿಮಾನ ಇರೋದು. ಸೊ ಧೋನಿ ನಾವು ಹೇಟ್ ಮಾಡಲ್ಲ, CSK ನಾವು ಹೇಟ್ ಮಾಡ್ತೇವೆ. ಯಾಕೇಳಿ ಅವ್ರು ಚೆನ್ನೈದವರು, ನಮಗೆ ತಮಿಳ್ನಾಡಿಗೆ ಆಯ್ ಬರಲ್ಲ. ನಮ್ಗೆ ಏನಂದ್ರೆ ಕರ್ನಾಟಕ ಇಂಪಾರ್ಟೆಂಟ್. ಸೊ ನಾವು ಕನ್ನಡಿಗರು, ನಾವು ಯಾವುದೇ ಕಾರಣಕ್ಕೂ ಕೊಹ್ಲಿ ವಿನ್ ಆಗಬೇಕು, RCB ವಿನ್ ಆಗಬೇಕು. ನಮ್ಗೆ ಯಾವತ್ತೂ RCB ಮೇನ್ ಇಂಪಾರ್ಟೆಂಟ್, ಕನ್ನಡ ಇಂಪಾರ್ಟೆಂಟ್. ಇವರೆಲ್ಲ CSK ಅಭಿಮಾನಿಗಳು. ಸೊ CSK ಅಂದ್ರೆ ಓನ್ಲಿ ಧೋನಿ ಪರವಾಗಿ, ಇವ್ರಿರೋರು ಧೋನಿ ಪರವಾಗಿ ಅವರ. ಅದು ನಾವಿರೋದು ಕರ್ನಾಟಕ ಪರವಾಗಿ. ನಾವು ಯಾವುದೇ ಪ್ಲೇಯರ್ ಆಗಲಿ ಕನ್ನಡ RCB ಪರವಾಗಿ, ಇವರೇ ಆಡಲಿ ನಾವು RCB ಅಭಿಮಾನಿ. ಯಾಕೆ ಹೇಳಿ, ಕರ್ನಾಟಕ ಟೀಮು ನಮ್ದು ಅಭಿಮಾನ. ನಾವು ಕಾವೇರಿ ಸಲಗ ನಾವು ಹೋರಾಡೋರು. ಇನ್ನೊಂದು ನಾವು ಉತ್ತರ ಕರ್ನಾಟಕ ಮಂದಿ, ಬಿಜಾಪುರ ಮಂದಿ, ನಾವು ಯಾವತ್ತೂ RCB ಪರವಾಗಿ ಇದ್ದೇ ಇರ್ತೇವೆ. ನಮ್ಮ ಅನಿಸಿಕೆ ಅದು ಹೋಮ್ ಗ್ರೌಂಡ್ ಅಲ್ಲಿ ನಾವು CSK ಸೋಲಿಸ್ತೇವೆ. ಯಾಕೇಳಿ ನಾವು CSK ಸೋಲಿಸ್ತೇವೆ, ನಮ್ ಕಾನ್ಫಿಡೆಂಟ್ ಅದು. ಯಾಕೇಳಿ ಧೋನಿ ಇಲ್ಲ, ಧೋನಿ ಇದ್ರೇನೆ ಅವ್ರದ್ದು ಆಟ. ಧೋನಿ ಇಲ್ಲ ಅಂದ್ರೆ ಏನು ಆಟ ಇಲ್ಲ ಅವ್ರದ್ದು. ಧೋನಿ ಬಿಟ್ಟು ಹೋದ್ರೆ CSK ಕರ್ನಾಟಕದಲ್ಲಿ ಯಾರಾದರೂ ಸಪೋರ್ಟ್ ಮಾಡಿ ಅಂತೇಳಿ ನಾನು ಅವಾಗ ಆನ್ಸರ್ ಕೊಡ್ತೀನಿ. ಯಾಕೇಳಿ ಹೋಮ್ ಸ್ಟೇಟಲ್ಲಿ ಧೋನಿ ಅದಾನಂತ ಹೇಳ್ಬಿಟ್ಟು ಕರ್ನಾಟಕದಿಂದ ಅವ್ರಿಗೆ ಸಪೋರ್ಟ್ ಇರೋದು, ಹೌದಾ? ಸೊ ಧೋನಿ ಬಿಟ್ಟರೆ ಧೋನಿ ರಿಟೈರ್ಮೆಂಟ್ ಕೊಡಲಿ, ಅವಾಗ ಯಾರು ಧೋನಿ ಪರವಾಗಿ ಯಾರೂ ಆಡಲ್ಲ. CSK ಅನ್ನೋದು ಯಾವುದೋ ಒಂದು ಮಾತಿರಲ್ಲ, ಓನ್ಲಿ ಧೋನಿ ಅಭಿಮಾನಿಗೋಸ್ಕರ CSKಗೆ ಸಪೋರ್ಟ್ ಮಾಡ್ತಿರೋದು. ಸೊ ನಮ್ದು ಏನಂದರೆ ಕೊಹ್ಲಿ ಇರಲಿ ಇರದೇ ಇರಲಿ, ನಮ್ಮದು RCB ಪರವಾಗಿ ಸಪೋರ್ಟು. ಗೆಲ್ತಾರೆ ನಮ್ಮ RCB 100%. 2 ಮ್ಯಾಚ್ ವಿನ್ ಆಗಿರೋದು ಆ್ಯಕ್ಚುಲಿ ನಮ್ಮದು. ಲಾಸ್ಟ್ ಸೀಸನ್ ಇದೆ ಇಲ್ಲ, ಈ ಸರ್ತಿ ಅದು ಚೇಂಜ್ ಆಗಿದೆ. ಯಾಕಂದರೆ ಆಲ್ರೆಡಿ ಲಾಸ್ಟ್ ಇಯರು ಚಾಂಪಿಯನ್ಸ್ ಆಗಿರೋದು. ನಮ್ಮದು ಈ ಸರ್ತಿ ನಮಗೆ 100% ಕಾನ್ಫಿಡೆಂಟ್ ಇದೆ. ಕೊಹ್ಲಿ ಫಾರ್ಮಲ್ಲಿದ್ದಾರೆ, ಮತ್ತು ನಮ್ಮದು ಸಾಲ್ಟ್ ಫಾರ್ಮಲ್ಲಿದ್ದಾರೆ. ಸೊ ಪಡಿಕಲ್ಲಿನೂ ನಮ್ಮ ಫಾರ್ಮಲ್ಲಿದ್ದಾರೆ, ಮತ್ತು ನಮ್ಮ ಕ್ಯಾಪ್ಟನ್ ರಜಿತ್ ಪಟೇಲ್ ಆಲ್ಸೋ ಫಾರ್ಮಲ್ಲಿದ್ದಾರೆ. ಇವ್ರು 4 ಜನ ಸಾಕು CSK ಮತ್ತು ನಮ್ಮ ಶಫೋರ್ಡ್ ಇದ್ದಾರೆ. ಶಫೋರ್ಡು ಮಲ್ಕೊಂಡ್ರು CSK ಫ್ಯಾನಲ್ಲಿ, ಕನಸಲ್ಲಿ ಕೂಡ ಬರ್ತಾರೆ ನಮ್ಮ ಶಫೋರ್ಡ್, ಗೊತ್ತಾ? CSK ಅಂದರೆ ಬಗ ಉರಿಯುತ್ತೆ ಸರ್. ಕಪ್ ಮ್ಯಾಟ್ರ್ ಅಲ್ಲ, ಫ್ಯಾನ್ ಬೇಸ್ ಮ್ಯಾಟ್ರ್ ಆಗುತ್ತೆ, ಹೌದಾ? ಸೊ ನಮ್ಮದು ಫ್ಯಾನ್ ಬೇಸು ಜಾಸ್ತಿ ಇದೆ. ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ವರ್ಲ್ಡು ನಮ್ಮದು RCB ಅನ್ನೋದು ಮೇನ್ ಇಂಪಾರ್ಟೆಂಟು. RCB ನಮ್ಮದು ಹಾರ್ಟಲ್ಲಿದೆ, ಬ್ಲಡ್ಡಲ್ಲಿದೆ, ಗೊತ್ತಾ? ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು ಕರ್ನಾಟಕ ನಾವು ಕನ್ನಡಿಗರು, ನಾವು ಯಾವತ್ತೂ ಬಿಟ್ಟು ಕೊಡಲ್ಲ, ಅದು ಮೇನ್ ಇಂಪಾರ್ಟೆಂಟು. ನಾವು ಧೋನಿ ಸಲುವಾಗಿ ನಾವು CSK ಸಪೋರ್ಟ್ ಮಾಡಲ್ಲ, ಕರ್ನಾಟಕ ಸಲುವಾಗಿ ನಾವು RCB ಸಪೋರ್ಟ್ ಮಾಡ್ತೀವಿ, ಗೊತ್ತಾ? ಫ್ರಾಂಚೈಸಿ ಮಾಲ್ರಿ, RCB ಬೆಂಗಳೂರು ಅನ್ನೋದು ಕರ್ನಾಟಕ ನೇಮು, ಕರ್ನಾಟಕ ಮೇನ್ ಇಂಪಾರ್ಟೆಂಟು. ಚೆನ್ನೈ ಅನ್ನೋದು ತಮಿಳ್ನಾಡು ಇಂಪಾರ್ಟೆಂಟ್, ಹೌದಾ? ಅವ್ರು ಈಗ RCB ವಿನ್ ಆದರೆ ನಮ್ಮ ಬೆಂಗಳೂರಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೇವೆ, ಚೆನ್ನೈಯಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಅವರು ಚೆನ್ನೈದವ್ರು ವಿನ್ ಆದರೆ ಸೆಲೆಬ್ರೇಟ್ ಮಾಡಿರೋದು ಎಲ್ಲಿ? ಚೆನ್ನೈದಲ್ಲಿ, ತಮಿಳ್ನಾಡು ಸ್ಟೇಟು. ನಮ್ಮದು ಬೆಂಗಳೂರು ಅನ್ನೋದು ಕರ್ನಾಟಕ ಸ್ಟೇಟು. ನಾವು ಕರ್ನಾಟಕದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೇವೆ ರೀ. ನಾವು ಕನ್ನಡಿಗರು ಸ್ವಾಭಿಮಾನ. ಇನ್ನೊಂದು ಏನಂದರೆ ಚೆನ್ನೈದವರಿಗೆ ಇಲ್ಲಿ ಇರೋಕೆ ಏನಿದು ಅಂತಂದರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು. ಸೊ ಅದಕ್ಕೋಸ್ಕರ ಚೆನ್ನೈದವ್ರು ಸಪೋರ್ಟ್, ಇಲ್ಲ ಯಾವಾಗ ಹೊರತಿಕ್ತಿದ್ವಿ ನಾವು ಚೆನ್ನೈದವ್ರನ್ನ. ಬಟ್ ಏನಂದರೆ ಕರ್ನಾಟಕ ಎಲ್ಲರಿಗೂ ಸ್ವಲ್ಪ ನೆಲೆ, ಕೆಲಸ ಮಾಡೋಕ್ಕೆ, ಊಟ ಮಾಡೋಕ್ಕೆ ಎಲ್ಲನೂ ಒಂದು ನೆಲೆ ಕೊಡುತ್ತೆ. ಬಟ್ ಅವ್ರ ಅಭಿಮಾನ ಇಡಬೇಕು, ಕರ್ನಾಟಕ ಅಭಿಮಾನ ಅನ್ನೋದು. ಅದ್ರ ಮೇಲೆ ಇವ್ರು ಹೇಳಿ. ಬಟ್ ನೀವು ಧೋನಿ ಸಲುವಾಗಿ ಸಪೋರ್ಟ್ ಇದ್ರು, ಧೋನಿ ಬಗ್ಗೆ ಹೇಳಿ, CSK ಬಗ್ಗೆ ಬೇಡ. 100% ಸರ್, ಗೆದ್ದೇ ಗೆಲ್ತೀವಿ. RCB ವಿನ್ ಆಗುತ್ತೆ, ನೋಡೋಣ, ಗೊತ್ತಾಗುತ್ತಲ್ಲ 11 ಗಂಟೆಗೆ ಗೊತ್ತಾಗುತ್ತೆ ಯಾರಿಗೆ ಏನಂತೆಲ್ಲ, ಯಾರಿಗೆ ಗೊತ್ತಾಗುತ್ತಲ್ಲ. ಅವ್ರು RCB ಅಂತೀವಿ, ಚೆನ್ನೈ ಅಂತೀವಿ, ಅವ್ರ ಖುಷಿ ಅವ್ರಿಗೊಂದು ಒಳಗೆ ಇರುತ್ತಲ್ಲ. ಖುಷಿ ಅನ್ನೋಕ್ಕಿಂತ ನಾವು ಕರ್ನಾಟಕದ ಒಳಗಡೆ ನಾವು ಕರ್ನಾಟಕ ಪರ್ಸನ್, ಬೆಂಗಳೂರು ಅನ್ನೋದು ಒಂದು ಕರ್ನಾಟಕ. ನೋಡಿ ಸರ್, ನೀವೇ ಹೇಳಿದ್ರಿ, ಸರ್ ಹೇಳಿದ್ರು 18 ವರ್ಷ ಬೇಕು ಕಪ್ ಹೊಡಿಯೋಕಂತ.
ಕೆಳಗಿದೀವಿ ಒಪ್ತೀವಿ, ಆದರೆ ಮೇಲ್ ಬರ್ತೀವಿ ಅಂತ ನಮ್ಮ ಕಾನ್ಫಿಡೆನ್ಸ್ ನಮಗಿದೆ, ಹೊಡಿತೀವಿ ಅನ್ನೋದಕ್ಕೆ ಕಾನ್ಫಿಡೆನ್ಸ್ ಇದೆ. ಈಗ ಧೋನಿ ಇಲ್ಲ ಅಂತ ನಾವು ಹೇಳ್ತಿಲ್ಲ, ಈಗ ಕೆಳಗಿನವರು ಇಬ್ಬರು ಆಡ್ತಾರಲ್ಲ, ಅದೇ ನೋಡಿದ್ರಲ್ಲ ಲಾಸ್ಟ್ ಮ್ಯಾಚು ಒಂದು ಹುಡುಗ ಹೊಡೆದ. ಅಲ್ಲ ಒಂದು ನಿಮಿಷ, ನಾವು ಕೆಳಗಡೆಯಿಂದಾನು 18 ವರ್ಷ ಅಷ್ಟೇ ವೇಟ್ ಮಾಡಿಬಿಟ್ಟು RCB ಕಪ್ ಹೊಡೆದಿರೋದು. 18 ವರ್ಷ, ಬರೀ ಇವರು 1 ಸೀಸನ್ ಇಲ್ಲ 2 ಸೀಸನ್ ಕೆಳಗಡೆ ಇರ್ಬೋದು. ನಾವು ಅಪ್ ಟು 18 ವರ್ಷದಿಂದ ಕೆಳಗಡೆ ಇದ್ದು ಒಂದೇ ಸರಿ ಕಪ್ ಹೊಡೆದಿರೋದಕ್ಕೆ ಯಾವ ಲೆವೆಲಿಗೆ ಫ್ಯಾನ್ಸ್ ಇದ್ದಾರೆ ಬೆಂಗಳೂರಲ್ಲಿ, ಯಾವ ಥರ ಸೆಲೆಬ್ರೇಷನ್ ಆಗಿದೆ ತಿಳ್ಕೊಳ್ಳಿ. RCB ಅನ್ನೋದು ಬರೀ ಎಮೋಷನ್ ಅಲ್ಲ, ಒಂಥರ ಬ್ಲಡ್ಡಲ್ಲಿ ಎಲ್ಲ ಪ್ರತಿಯೊಂದು ಚಿಕ್ಕ ಹುಡುಗರಿಂದ ಹಿಡಿದು ಅಪ್ ಟು 100 ಏಜ್ವರೆಗೂ ಸೊ ಒಂಥರ ಕ್ರೇಜ್ ಇದೆ. ಯಾಕೆಂದರೆ ಕರ್ನಾಟಕ ಟೀಮ್ ಅನ್ನೋದು ಒಂದು ಕ್ರೇಜ್ ಇದೆ. ಬಟ್ 18 ವರ್ಷ ಒಂದು ಸರ್ತಿ ಕಪ್ ಹೊಡೆದಿದ್ನು, 5 ವರ್ಷ ಅವ್ರದ್ದು 5 ಕಪ್ ಹೊಡೆದಿರ್ಬೋದು, ನಮ್ದು 1 ಕಪ್ಪಿಗೆ ಎಲ್ಲ ಟೋಟಲ್ ಆಲ್ 9 ಟೀಮ್ ಏನಿದಾವೆ ನೋಡಿ, ಅದು ಎಲ್ಲ RCB ಕಿತ್ತನೂ ಕೆಳಗಡೆನೆ ಯಾವತ್ತಿದ್ರು. ನಿಮ್ಗೆ ಇನ್ನೊಂದು, ಈಗ ನೀವು ಅಂದರೆ ಯಾರು ಫ್ಯಾನ್ ಬೇಕಾದ್ರೂ ಆಗ್ಬೋದು, ಬಟ್ ಕರ್ನಾಟಕದಲ್ಲಿ ಚೆನ್ನೈ ಫ್ಯಾನ್ ಹೇಗೆ ಯಾಕೆ? ಸರ್ ನೋಡಿ ಸರ್, ಎಲ್ಲರಿಗೂ ಅಂತ ಐಡಲ್ ಇರ್ತಾರೆ ಒಬ್ರು. ಇವ್ರು ವಿರಾಟ್ ಕೊಹ್ಲಿ ನಮ್ಗೆ ಧೋನಿ ಇದ್ದಾರೆ. ಸೊ ನಾನು ಅವ್ರು ಫಾಲೋ ಮಾಡ್ತೀನಿ, ಐಡಲಾಗಿ ನಾನು ಅವ್ರು ನೋಡ್ಕೋತೀನಿ, ನಾನು ಫಾಲೋ ಮಾಡ್ತೀನಿ. ಅಗ್ರೆಷನ್ ಪಿಚ್ಚಲ್ಲಿ ತೋರಿಸೋದಕ್ಕಿಂತ ಸ್ವಲ್ಪ ಲೈಫಲ್ಲಿ ತೋರಿಸಿ ಚೆನ್ನಾಗಿರುತ್ತೆ. ಈಗ ಇವ್ರಂದ್ರು ಕನ್ನಡ ಅಭಿಮಾನ ನನಗೂ ಇದೆ. ನಾನು ಮುಸ್ಲಿಮ್ ಆದ, ನನ್ನ ದೋಸ್ತ ಎಲ್ಲ ಕನ್ನಡದವ್ರೆ, ಹಿಂದೂಸೇ. ನಾನು ಹಿಂದಿ ಕಡಿಮೆ, ಕನ್ನಡ ಜಾಸ್ತಿ ಮಾತಾಡ್ತೀನಿ. ಉತ್ತರ ಕನ್ನಡ, ನಾನು ರಾಯಚೂರು. ಹಾಂ, ಇಬ್ಬರು ಒಂದೇ ಕಡೆಯವರು. ನಂದು ಬಿಜಾಪುರ. ಚೆನ್ನಾಗಿ ಗೆಲ್ಲುತ್ತೆ ಸರ್. ಇಲ್ಲಿ ಧೋನಿ ಚೆನ್ನಾಗಿ ಆಡ್ಬೇಕು ಸರ್. ನಮ್ಗೆ ಸರ್ ನಮ್ಗೆ ಸಂಬಂಧ ಇಲ್ಲ ಸರ್, ಸೋಲು ಗೆಲುವು ನಾವು ನಮ್ಮ ಐಡಲ್ ಹಂಗೆ ಆ ಥರ. ನಾವು ಟೀಮ್ ಗೆಲ್ಲಿ ಸೋಲ್ಲಿ ನಮ್ಮ ಮ್ಯಾಟ್ರ್ ಆಗಲ್ಲ, ನಮಗೇನು ಪರ್ಸನ್ ಮ್ಯಾಟ್ರ್ ಆಗ್ತಾರೆ, ನಮ್ಮ ಐಡಲ್ ಹಂಗೆ ಮ್ಯಾಟ್ರ್ ಆಗ್ತಾನೆ. ಸೋಲ್ಲಿ ಗೆಲ್ಲಿ ಕಪ್ಪು 8 ಸಾಕು ಸರ್, ಈ 5 ಸ್ಟಾರ್ ಸಾಕು. 5 ಸ್ಟಾರು 18 ವರ್ಷದಲ್ಲಿ ತಗೊಂಡಿದ್ದೀವಿ, ಸಾಕಂತೀವಿ. ಈಗ ಅಣ್ಣ ಇಲ್ಲಿ ಬನ್ನಿ, ಅಣ್ಣ ಹಿಡ್ಕೊಟ್ರು. ಈಗ ಸಪೋಸ್ ಇಲ್ಲಿ ಇನ್ನೂ 2 ಕೂದ್ರು ತುಂಬ ಹೋಗುತ್ತೆ ಇದು. ಸೊ ಬೆಟ್ರ್ ಸಾಕಂತ, ನಮ್ಗೆ ಹೊಟ್ಟೆ ತುಂಬಿದೆ ಸಾಕು, ಇವಾಗ ಇರಲಿ ಸಾಕು. ಮತ್ತೆ ನೆಕ್ಸ್ಟ್ ನೋಡ್ಕೊಳ್ಳೋಣ, ಬರ್ತಾರೆ ಸರ್. ಈಗ ಯಾಕೆ ಸರ್, ಈಗ ನೀವು ಒಳಗಡೆ ಬರ್ತಿರ್ಬೋದು, ಯಾರೋ ಒಬ್ರು ಬರ್ತಿರೋ ಒಳಗಡೆ ಬಂದಾಗ ನೋಡ್ಕೊಳ್ಳಿ ಯಾವ್ದು ರೆಡ್ ಜಾಸ್ತಿ ಇರುತ್ತೋ. ಇವ್ರು ಐಡಲ್ ಹೇಳ್ತಾರೆ, ಅಲ್ಲಲ್ಲ, ಈಗ ಇವ್ರು ಐಡಲ್ ಹೇಳ್ತಾರೆ. ಈಗ ಗ್ರೌಂಡಲ್ಲಿ ಎಲ್ಲೇ ಇರಲಿ, ಇಲ್ಲೇ ಹೇಳಿದಾರೆ ಅವ್ರು, ಇದೇ ಗ್ರೌಂಡಲ್ಲಿ ಹೇಳಿದ್ದಾರೆ. ಇಲ್ಲಿ ಬಂದ್ರು ಎಲ್ಲೋನೇ ಜಾಸ್ತಿ ಕಾಣುತ್ತೆ, ರೆಡ್ ಕಡಿಮೆ ಇರುತ್ತಂತ. ಸಾಕಿಷ್ಟು ಅವ್ರಾಗಿ ಹೇಳಿದ್ರೆ ಸಾಕು. ಇವ್ರು ಐಡಲ್ ಹೇಳಿದ್ದಾರೆ. ಈಗ ನೋಡ, ಈಗ ಸರ್ ನಾನು ವಿಡಿಯೋ ತೋರಿಸ ನಿಮ್ಗೆ, ಅಲ್ಲ ನಾನು ಲೈವ್ ತೋರಿಸ್ತೀವಿ ಸುಮ್ಮನೆ ಯಾಕೆ. ಅಲ್ಲಲ್ಲ, ರೆಡ್ ಕಾಣುತ್ತೋ ಮತ್ತೆ ಎಲ್ಲೋ ಕಾಣುತ್ತೋ ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಹೌದಾ? ಯಾಕಂದ್ರೆ ಬೆಂಗಳೂರಲ್ಲಿ ಇರೋದೆಲ್ಲ ಅದರ್ ಪರ್ಸೆಂಟ್ ಜಾಸ್ತಿ. ನಮ್ಮ ಕರ್ನಾಟಕ ಪರ್ಸನ್ಸು ಇವಾಗ ಎಲ್ಲಿ ಅಂತಂದ್ರೆ ಇವಾಗ ಕನ್ನಡ ಯಾರು ಜಾಸ್ತಿ ಯೂಸ್ ಮಾಡ್ತಿಲ್ಲ. ನಮ್ಗೆ ಕೊಡ್ಲಿ, ಓಕೆ. ಮೇನ್ ಇಂಪಾರ್ಟೆಂಟ್ ಕನ್ನಡ ಪರ್ಸನ್, ಕನ್ನಡ ಓನ್ಲಿ ಧೋನಿ ಫ್ಯಾನ್ ಅಂತಾರೆ. ಒಂದ್ ಸೆಕೆಂಡ್ ಧೋನಿ ಫ್ಯಾನ್ ಅಂತ ಹೇಳ್ತಾರೆ. ಈಗ ಒಂದ್ ಸೆಕೆಂಡ್, ಓನ್ಲಿ ಅವ್ರು ಧೋನಿ ಫ್ಯಾನ್ ಅಂತ ಹೇಳ್ತಾರೆ. ನಾವು ಕರ್ನಾಟಕ ಅಭಿಮಾನಿ. ಇವರೇ ಆಡಿದ್ರು ನಾವು RCB ಸಪೋರ್ಟ್. RCB ಮೇನ್ ಇಂಪಾರ್ಟೆಂಟ್. RCB